ಸರ್ ನಮಸ್ತೆ ಸರ್, ನಿಮ್ಮ ಪರಿಚಯವನ್ನು ಹೇಳಿ. ಸರ್, ನಾನು ಬಾಲ್ಕೋಟ್ ತಾಲೂಕು ಹಳ್ಳೂರು ಗ್ರಾಮ ಶೇಖರಪ್ಪ ಪಟ್ಟಣದ ಅಂತೇಳಿ. ನಾನು MI ಲೈಫ್ ಸ್ಟೈಲ್ ಕಂಪ್ನಿ ಒಳಗೆ ಆರ್ಗ್ಯಾನಿಕ್ ಕಂಪ್ನಿ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ ಅದ ನಮ್ಮಲ್ಲಿ. ಮತ್ತು ಮನುಷ್ಯರಿಗೂ ಆಯುರ್ವೇದಿಕ್ ಅದ ಮತ್ತು ಭೂಮಿಗೂ ನಾವು ಏನಪ್ಪ ಆಯುರ್ವೇದ ಮಾಡುವಂಥದ್ದು ಒಂದು ನಮ್ಮ ಭೂ ಅಸ್ತ್ರ ಅಂತೇಳಿ. ಭೂ ಅಸ್ತ್ರ ಗೊಬ್ಬರ ನಾವು ಏನು ಮಾಡಿವಪ್ಪ ಅಂದ್ರೆ ಈ ಶೇಂಗಾಕ್ಕೆ ನಾವು ಟೋಟಲ್ ಎಕರೆಗೆ 2 ಪ್ಯಾಕೆಟ್ ಇದ್ದಂಗೆ ಇದನ್ನು ನಾವು ಬೀಜ ಗೊಬ್ಬರ ಮಾಡ್ಕೇಸಿ ಬಿತ್ತಿದ್ದೀವಿ. ಅದ್ರ ಜೊತೆ ಒಂದು 10-20 ಅಂದ್ರೆ ಏನಪ್ಪ ಅಂದ್ರೆ ಇದು ಭೂ ಅಸ್ತ್ರ ಗೊಬ್ಬರ 2 ಪ್ಯಾಕೆಟ್ ಸಾಲಂಗಿಲ್ಲ. ಅದಕ್ಕೆ ಮಿಕ್ಸ್ ಮಾಡಿ ಇದನ್ನು ನಾವು ಹಾಕೊಂಡಿವಿ. ಒಂದು ವೇಳೆ ನಮಗೆ 10-20 ಹಾಕೋದಾಗಲಿಲ್ಲ ಅಂದ್ರು ನಾವು ಹಂಗೆ ಭೂಮಿ ಒಳಗೆ ಇದನ್ನು ನಾವು ಮಣ್ಣೊಳಗೆ ಮಿಕ್ಸ್ ಮಾಡಿ ಇಡೀ ಹೊಲಕ್ಕೆ ನಾವು ಹಂಗೆ ಉಗ್ಬೋದು, ಉಗ್ಗಿ ಅದನ್ನು ಬಿತ್ತಬೋದು. ಮತ್ತು ಈ ಹೊಲಕ್ಕೆ ನಾವು ಏನಪ್ಪ ಈ ಭೂ ಅಸ್ತ್ರ ಒಂದೇ ಮೇಲೆ ಬಿತ್ತಾಕ್ಬಿಟ್ಟಿದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ 2 ತಿಂಗಳು ಆದ ನಂತರ 1.5 ತಿಂಗಳು ಆದ ನಂತರ ಇದು ಒಲಿಪ ಮತ್ತು ಗ್ರೋ ಮ್ಯಾಜಿಕ್ MI ಸ್ಪ್ರೇ ಇವನು 3 ಏನಪ್ಪ ಅಂದ್ರೆ ಸ್ಪ್ರೇ ಮಾಡಿದ್ದೇವೆ ನಾವು. ಇದಕ್ಕೆ ಯಾವ ಕೆಮಿಕಲ್ನು ಹೊಡೆದಿಲ್ಲ. ನಾವು ಇದು ಏನಪ್ಪ ಟೋಟಲ್ ಇದನ್ನು ಅಷ್ಟೇ ಬೆಳೆಸಿದ್ವಿ ಶೇಂಗಾಕ್ಕೆ. ಇದನ್ನು ಆರ್ಗ್ಯಾನಿಕ್ಕಾಗೆ ಬೆಳೆಸಾಕತ್ತೀವಿ. ಮತ್ತು ಈ ಭೂ ಅಸ್ತ್ರ ಎಲ್ಲ ಏನು ಲಾಭಪ್ಪ ಅಂದ್ರೆ ಭೂಮಿ ಮೃದು ಮಾಡಿಕೊಡುತ್ತೆ. ಆ ನಂತರ ಎರೆಹುಳಗಳನ್ನು ಜಾಸ್ತಿ ಮಾಡುತ್ತೆ. ಈಗ ಭೂಮಿ ಒಳಗೆ ನೀರು ಹಾಸ್ಬೇಕಾತಪ್ಪ ಒಂದು ವಾರಪ್ಪ ಹೆಚ್ಚಕ್ಕಮ್ಮಾದರೂ ಭೂಮಿ ತೇವಾಂಶನೂ ಹಿಡಿತೈತಿ ಇದು. ಆನಂತರ ಈ ಗ್ರೋ ಮ್ಯಾಜಿಕ್ ಯಾಕೆ ಹೊಡಿದಪ್ಪ ಅಂದ್ರೆ ಪೀಕನ್ನು ಗ್ರೋತ್ ಮಾಡುತ್ತೆ ಮತ್ತು ಎಣ್ಣೆ ಅಂಶ ಹೆಚ್ಚು ಮಾಡುತ್ತೆ. ಇವತ್ತು ಶೇಂಗಾ ಕೊಡ್ರಿ ಎಣ್ಣೆ ಅಂಶ ಹೆಚ್ಚು ಮಾಡುತ್ತೆ, ಇವತ್ತು ತೊಗರಿ ಕೊಡ್ರಿ ಕಾಳು ಜಿಪ್ ಬರುತ್ತೆ, ಸೈನಿಂಗ್ ಬರುತ್ತೆ, ತೂಕ ಜಾಸ್ತಿ ಮಾಡುತ್ತೆ. ಆ ನಂತರ ನಾವು ಕಬ್ಬಿಗೆ ಹೊಡ್ರಿ ಸಕ್ಕರೆ ಅಂಶ ಹೆಚ್ಚು ಮಾಡುತ್ತೆ. ಇದು ಒಲಿಪ ಅನ್ನೋದು ನೋಡಿ ಸರ್, ಇದು ಒಲಿಪ ಅಂದ್ರೆ ಈ ಸದ್ದ ನಾವು ಮೇಲೆ ಬೀಜ ಏನಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ನಾವು ಸ್ಪ್ರೇ ಇದು ಗ್ರೋತ್ ಅಲ್ಲ ಅಂತೇಳಿ. ಆ ರಸಾಯನ ಕೊಡೋ ಬದಲಿನ ಈ ಒಲಿಪ ನಾವು ಡ್ರಿಂಚಿಂಗು ಅಥವಾ ಸ್ಪ್ರೇ ಮಾಡಿದ್ರೆ ಕಬ್ಬಿಗೆ, ಮೆಣಸಿನ ಗಿಡಕ್ಕೆ, ಟಮಾಟಿಗೆ ಡ್ರಿಂಚಿಂಗ್ ಮಾಡಬೇಕು, ಶೇಂಗಾಕ್ಕೆ ಹತ್ರ ಸ್ಪ್ರೇ ಮಾಡಬೇಕು. ಇದು ಮಾಡೋದ್ರಿಂದ ನಾವು ಮೇಲ್ ಗೊಬ್ಬರ ಕೊಡ್ತೀವಲ್ಲ ಆ ಥರ ಕೊಟ್ಟಂಗೆ ಇದೊಂದು ಜಿಂಕು, ಪೊಟ್ಯಾಸ್, ಯೂರಿಯಾ ಏನು ಕೊಡ್ತೀವಲ್ಲ ಆ ಥರ ಇದ್ದಂಗೆ ಒಂದು ಆರ್ಗ್ಯಾನಿಕ್ ರೀ ಇದು. ಇವೆಲ್ಲ ಟೋಟಲ್ ಆರ್ಗ್ಯಾನಿಕ್ಕಾಗೆ ಬೆಳೆಸಿದಂಥ ಇದೊಂದು ಶೇಂಗಾ ಹೊಲ ರೀ. ಇದು 10 ಹೊಲ ರೀ. ಇದು ಟೋಟಲ್ 10 ಎಕರೆ ಹೊಲ. 10 ಎಕರೆ ಹೊಲದಾಗ 4 ಎಕರೆ ಕಬ್ಬಿಗೂ ಕೊಟ್ಟಿವಿ. ಆ ನಂತರ ಇದು 3 ಎಕರೆ ಶೇಂಗಾ, 1.5 ಎಕರೆ ಟಮಾಟಿ, 1.5 ಎಕರೆ ಮೆಣಸಿನ್ಕಾಯಿ, ಟೋಟಲ್ 10 ಎಕರೆಗೂ ನಮ್ಮ MI ಕಂಪ್ನಿ ಗ್ರೋ ಮ್ಯಾಜಿಕ್ ಅನ್ನುವಂಥ ಎಲ್ಲ ಟೋಟಲ್ ಇದೇ ಪ್ರಾಡಕ್ಟ್ ಬೆಳೆಸಿದೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯವನ್ನು ಹೇಳಿ. ನಾನು ಡಾಕ್ಟರ್ ಬಸವಪ್ರಭು ಗುರೂಜಿ ಅಂತೇಳಿ, ವಿಶ್ವಜ್ಞಾನ ಶಕ್ತಿಪೀಠ ನವನಗರ ಬಾಗಲಕೋಟೆ. ಸೊ ಈ ಒಂದು ನಮ್ಮ ವಿಶ್ವಜ್ಞಾನ ಶಕ್ತಿಪೀಠದ ವತಿಯಿಂದ ಇದನ್ನೊಂದು ಭೂಮಿಯನ್ನು ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು. ಇದನ್ನು ನಾವು ಸಂಪೂರ್ಣ ಆರ್ಗಾನಿಕ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನಮಗೆ ಗುರುಗಳದ್ದು ಒಂದು ಸಹಾಯ ಇದಕ್ಕೆ ಸಿಕ್ತು. ಅಂದರೆ ಇದನ್ನು ಕಂಪ್ಲೀಟಾಗಿ ಆರ್ಗಾನಿಕ್ಕೇ ನಾವು ಮಾಡ್ತಾ ಇರೋದು. ಇದನ್ನು ಮೂಲ ಬಿತ್ತನೆಯಿಂದ ಹಿಡ್ಕೊಂಡು ಇಲ್ಲಿಯ ತನಕನೂ ಯಾವುದೇ ರೀತಿ ಕೆಮಿಕಲ್ ಬಳಕೆ ಮಾಡಿಲ್ಲ, ಸಂಪೂರ್ಣ ಆರ್ಗಾನಿಕ್. ಅಂದರೆ ನಾವು ಇದನ್ನು ಬಿತ್ತಬೇಕಾಯ್ತು ಅಂತಂತಂದರೆ ಅದು ಅವಾಗ ಮಾತ್ರ ಇದನ್ನು ಭೂ ಅಸ್ತ್ರ ಬಳಕೆ ಮಾಡ್ಕೊಂಡೇವಿ. ಭೂ ಅಸ್ತ್ರ ಬಳಕೆ ಮಾಡಿಕೊಂಡು 10-26 ಸಲ ಬಳಕೆ ಮಾಡ್ಕೊಂಡೇವಿ ನಾವು. ಅಂದರೆ ಒಮ್ಮೆಗೇನೆ ನಾವು ಅದನ್ನು ಭೂ ಅಸ್ತ್ರ ಡೈರೆಕ್ಟ್ ಅದಷ್ಟೇ ಬಳಕೆ ಮಾಡೋದು ಬೇಡ ಅಂತೇಳಿ ಬೆಳೆ ಚೆನ್ನಾಗಿ ಬಂತು. ಅದಾದಮೇಲೆ ಗುರುಗಳು ಹೇಳ್ದಂಗೆ ಇದೆಲ್ಲ ನಾವು ಒಲಿಫ, ಆಮೇಲೆ ಇದು ಗ್ರೋ ಮ್ಯಾಜಿಕ್ಕು, ಇದನ್ನು MI ಸ್ಪ್ರೇ, ಇದನ್ನು ನಾವೇನು ಮಾಡಿದ್ವಿ ಸ್ಪ್ರೇ ಮಾಡ್ಕೊಂಡೇವಿ. ಸೊ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಬಹಳ ಅದ್ಭುತವಾಗಿ ಬೆಳೆ ಬಂದಿರುವಂಥದ್ದು. ಆಮೇಲೆ ಆರೋಗ್ಯಯುತವಾದಂಥ ಬೆಳೆ ಇದು.